ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ ಶ್ರಾವಣ ಮಾಸದಲ್ಲಿ ಬರುವ ಬಹುದೊಡ್ಡ ಹಬ್ಬ. ಇದು ತನಿ ಎರಿಯುವ ಹಬ್ಬ. ಪಂಚಮಿಯ ದಿನ ನಾಗರ ಕಲ್ಲಿಗೆ, ಹಾವಿನ ಹುತ್ತಕ್ಕೆ ಅಥವಾ ಮನೆಗೆ ತಂದ ಹುತ್ತದ ಮಣ್ಣಿಗೆ ಇಲ್ಲವೇ ರಂಗೋಲಿಯಿಂದ ಬರೆದ ಅಕ್ಕಿ ಹಿಟ್ಟಿನಿಂದ ಮಾಡಿದ ನಾಗರ ಹಾವಿನ ಚಿತ್ರಕ್ಕೆ ಶ್ರದ್ಧಾ ಭಕ್ತಿಗಳಿಂದ ಹಾಗೂ ಮಡಿಯಿಂದ ಹಾಲೆರೆಯುವುದು ಹಿಂದಿನಿಂದ ನಡೆದು ಬಂದ ಸಂಪ್ರದಾಯ. ಶ್ರಾವಣ ಮಾಸದ ಪಂಚಮಿ ದಿನ ಹುತ್ತಕ್ಕೆ ಹಾಲೆರೆಯುವ ಬಗ್ಗೆ ಎರಡು ಕಾರಣಗಳನ್ನ ಹೇಳಬಹುದು. ಹುತ್ತಕ್ಕೆ ಹಾಲೆರೆಯುವುದರಿಂದ ಅದು ನಾವು ಕೃತಜ್ಞತೆಗೆ ಸಂಕೇತವೆಂದು ಮೊದಲನೇ ಕಾರಣವಾದರೆ, ಎರಡನೇದ್ದು ಇದು ಸಂತಾನೋತ್ಪತ್ತಿಗೆ ನೆರವಾಗುತ್ತದೆ. ಸ್ಕಾಂದ ಪುರಾಣದಲ್ಲಿ ನಾಗರ ಪಂಚಮಿಯ ವೈಶಿಷ್ಟ್ಯತೆಗಳನ್ನ ಸಾಕ್ಷಾತ್ ಪರಮಶಿವನೇ ಅರುಹಿದ್ದಾನೆ. ಶೇಷಶಯನನ ಸೇವಾ ತತ್ಪರತೆಗೆ ಮೆಚ್ಚಿದ ವಿಷ್ಣುವು ತನಗೆ ಏನಾದರೂ ವರವನ್ನ ಕೇಳು ಎಂದಾಗ ಸರ್ಪರಾಜನು ಈ ರೀತಿಯಾಗಿ ವರವನ್ನ ಬೇಡಿದನೆಂದು ಹೇಳಲಾಗುತ್ತದೆ. ಅಂದಿನಿಂದ ಮಹಾವಿಷ್ಣುವು ಆದ್ದರಿಂದ ನಾಗರ ಪಂಚಮಿಯ ದಿನ ಸರ್ಪಗಳನ್ನ ಪೂಜಿಸುವ ವರವನ್ನ ಸಾಕ್ಷಾತ್ ಶ್ರೀಮನ್ನಾರಾಯಣನು ನೀಡಿದನೆಂದು ಹೇಳಲಾಗುತ್ತದೆ. ಆ ದಿನ ಗೋಧಿಯಿಂದ ಮಾಡಿದ ಪಾಯಸವನ್ನ ನೈವೇದ್ಯವಾಗಿ ನಾಗದೇವತೆಗೆ ಮಾಡಲಾಗುತ್ತದೆ. ಇನ್ನು ಕೆಲವರು ನಾಗರ ಚೌತಿಯ ದಿನ ಉಪವಾಸ ಆಚರಿಸಿದ, ಕೆಲವರು ಪಂಚಮಿ ದಿನ ಉಪವಾಸ ಹಗಲು ಮಾಡಿ ರಾತ್ರಿ ಊಟ ಮಾಡುವ ಪರಿಪಾಟಿ ಇದೆ. ಇನ್ನು ನಾಗದೇವತೆಯನ್ನ ಪೂಜಿಸಿಕೊಂಡವರಿಗೆ ಯಾವ ಬಗೆಯ ಸಮಸ್ಯೆಗಳು ಹಾಗೆ ಭೀತಿ, ಭಯ, ವ್ಯಾಧಿಗಳು ಕಾಡುವುದಿಲ್ಲ. ಸಂತಾನ ಅಭಿವೃದ್ಧಿ ಆಗುತ್ತದೆ. ಸಂತಾನ ಪ್ರಾಪ್ತಿಯಾಗುವುದರಲ್ಲಿ ನಾಗ ಪೂಜೆ ಸಾಕಷ್ಟು ವೈಶಿಷ್ಟ್ಯತೆಯನ್ನ ಹೊಂದಿದೆ. ಸಂಕಲ್ಪಿತ ಕಾರ್ಯಗಳು ಸಿದ್ಧಿಸುತ್ತವೆ. ಅವೆಲ್ಲವೂ ದಿಗ್ವಿಜಯವಾಗಿ ಸಂಪೂರ್ಣಗೊಳ್ಳುತ್ತವೆ. ಕಾಲಸರ್ಪದೋಷ, ನಾಗದೋಷಗಳು ಈ ನಾಗ ಪಂಚಮಿಯ ದಿನ ನಾಗ ಪೂಜೆ ಮಾಡಿಕೊಳ್ಳೋದ್ರಿಂದ ಪರಿಹಾರ ಉಂಟಾಗುತ್ತದೆ. ಇನ್ನು ಬ್ರಹ್ಮದೇವನು ಆದಿಶೇಷುವಿಗೆ ಅನುಗ್ರಹಿಸಿದ ಈ ದಿನವನ್ನೇ ನಾಗರ ಚೌತಿ, ನಾಗರ ಪಂಚಮಿ ಎಂದು ಹುತ್ತಕ್ಕೆ ಹೋಗಿ ಹಾವಿಗೆ ಹಾಲೆರೆಯುವುದು ಉಂಟು. ಹೀಗೆ ಅನಾದಿ ಕಾಲದಿಂದಲೂ ನಾಗ ಪೂಜೆಯನ್ನ ಸಂತಾನ ಪ್ರಾಪ್ತಿಗಾಗಿ ಮಾಡಲಾಗುತ್ತದೆ. ಇದರಿಂದ ರಾಹು ಕೇತು ದೋಷಗಳು ಕೂಡ ತೊಲಗಿ ಹೋಗುತ್ತವೆ. ಆಗಸ್ಟ್ 15 ಬುಧವಾರ ನಾಗರ ಪಂಚಮಿ. ಆ ದಿನ ನಾಗ ದೇವತೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸಕಲ ಸಂಪತ್ತು, ಭೋಗ ಭಾಗ್ಯಗಳು ಉಂಟಾಗುತ್ತವೆ. ಕೇತು ದೋಷಗಳು, ಸರ್ಪದೋಷಗಳು, ಕಾಲ ಸರ್ಪದೋಷಗಳು ತೊಲಗಿ ಹೋಗುತ್ತವೆ. ಅಷ್ಟೇ ಅಲ್ಲ, ಆರ್ಥಿಕ ಸಮಸ್ಯೆಗಳು ತೊಂದರೆ ನೀಡುವುದಿಲ್ಲ. ಶ್ರೀರಾಮನಿಗೆ ತಮ್ಮನಾಗಿ ಲಕ್ಷ್ಮಣನು ಜನ್ಮಿಸಿದ ಆತ ಆದಿಶೇಷ. ತ್ರೇತಾಯುಗದಲ್ಲಿ ಶ್ರೀರಾಮನ ಅವತಾರದಲ್ಲಿ ನಾರಾಯಣನಿರುವಾಗ ಲಕ್ಷ್ಮಣನಾಗಿ ಆದಿಶೇಷುವು ಜನ್ಮ ತಾಳಿದನೆಂದು ಪುರಾಣಗಳು ಹೇಳುತ್ತವೆ. ಹಾಗೆಯೇ ಶ್ರೀಕೃಷ್ಣನಿಗೆ ಸಹೋದರನಾಗಿ ಬಲರಾಮನು ಜನಿಸಿದನೆಂದು ಹೇಳಲಾಗುತ್ತದೆ. ಇನ್ನು ಈ ದಿನ ನಾಗದೇವತೆಗಳ ಪೂಜೆಯ ಜೊತೆಗೆ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಸಂಬಂಧದ ಅವಿನಾಭಾವಗೊಳಿಸುವ ಹಬ್ಬ ಎಂದು ಕೂಡ ಹೇಳಲಾಗುತ್ತದೆ. ಇದನ್ನು ಗರುಡ ಪಂಚಮಿ ಅಂತ ಕೂಡ ಕರೀತಾರೆ. ಹೀಗೆ ನಾಗದೇವತೆಯನ್ನ ಪೂಜಿಸಿಕೊಳ್ಳೋದ್ರಿಂದ ಜನ್ಮ ಜನ್ಮಾಂತರ ಪಾಪಗಳು ಕಳೆದು ಹೋಗುತ್ತವೆ. ಇನ್ನು ನಾಗರ ಎಂಬ ಚರ್ಮ ವ್ಯಾಧಿ ಬಂದಾಗ ಜನರು ಹುತ್ತಕ್ಕೆ ಹಾಲೆರೆದು ಆ ಹುತ್ತದ ಮಣ್ಣನ್ನ ಮೈಗೆ ಹಚ್ಚಿಕೊಳ್ಳುವುದು ಹಳ್ಳಿಗಳಲ್ಲಿ ನೋಡುತ್ತೇವೆ. ಹುತ್ತದ ಮಣ್ಣಿನಲ್ಲಿ ಔಷಧೀಯ ಗುಣ ಇದೆ ಎಂದು ಸಾಬೀತಾಗಿದೆ. ಆದ್ದರಿಂದ ಚರ್ಮ ವ್ಯಾಧಿಗಳಿಂದ ಬಳಲುತ್ತಿರುವವರು ನಾಗ ಪೂಜೆಯನ್ನ ಮಾಡಿಕೊಂಡ್ರೆ ಚರ್ಮ ವ್ಯಾಧಿಗಳಿಂದ ಮುಕ್ತಿಯನ್ನ ಪಡೆಯಬಹುದು. ಅಶ್ವತ್ಥ ಕಟ್ಟೆಗಳ ಕೆಳಗೆ ಪ್ರತಿಷ್ಠಾಪನೆ ಮಾಡಿದ ನಾಗರ ಕಲ್ಲುಗಳಿಗೆ ಪಂಚಮಿಯ ದಿನ ಮುತ್ತೈದೆಯರು ಮಡಿಯಲ್ಲಿ ಹಾಲೆರೆದು ಪೂಜಿಸುತ್ತಾರೆ. ಸುಬ್ರಹ್ಮಣ್ಯೇಶ್ವರನ ದೇವಾಲಯಗಳಲ್ಲೂ ಕೂಡ ನಾಗರ ಪಂಚಮಿಯ ದಿನ ವಿಶೇಷ ಪೂಜೆಗಳು ನಡೆಯುತ್ತವೆ. ಶ್ರಾವಣ ಶುದ್ಧ ಪಂಚಮಿಯ ದಿನ ನಾಗರ ಕಲ್ಲಿಗೆ ಹಾಲೆರೆಯುವ ಮೂಲಕ ತಾಯಿಯ ಹಾಲ ಋಣ ತೀರಿಸಬಹುದು ಎಂಬ ನಂಬಿಕೆ ಕೂಡ ಇದೆ. ಮದುವೆಯಾಗದ ಯುವತಿಯರು ನಾಗಗಳಿಗೆ ಹಾಲೆರೆಯುವುದರಿಂದ ಅವರು ಬಯಸಿದಂತ ಒಳ್ಳೆಯ ಪತಿಯನ್ನು ಅವರು ಪಡೆಯಬಹುದು ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ. ಹೀಗೆ ನಾಗದೇವತೆಗಳನ್ನ ಪೂಜಿಸಿ ತಮ್ಮ ಕುಟುಂಬದ ಸದಸ್ಯರು ತಿಳಿದೋ ತಿಳಿಯದೋ ಮಾಡಿದ ಅಪರಾಧವನ್ನ ಮನ್ನಿಸಿ ರಕ್ಷಿಸು ಎಂದು ಪ್ರಕೃತಿಯಲ್ಲಿರುವ ಜೀವರಾಶಿಯನ್ನ ಪೂಜಿಸುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.